ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೊಂದು ರೆಡಿಮೇಡ್ ಟಾಪ್ನ ಆಲ್ಟ್ರೇಷನ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಆಲ್ಟ್ರೇಷನ್ ಮಾಡೋದು ನೋಡೋಣ ಬನ್ನಿ. ಕೆಲವೊಂದು ಟಾಪ್ಗಳಿಗೆ ಅಯ್ಯೋ ಯಾವ ರೀತಿ ಆಲ್ಟ್ರೇಷನ್ ಮಾಡೋದು ಅನ್ನೋ ಚಿಂತೆ ಆಗ್ಬಿಡುತ್ತೆ. ಮಾಮೂಲಿ ರೆಡಿಮೇಡ್ ಟಾಪ್ ಇರುತ್ತೆ. ಈಗ ಇವ್ರಿಗೆ 38 ಸೈಜ್ ತೊಗೊಂಡಿದ್ದಾರೆ, 38 ಸೈಜ್ ಇದೆ. ಇದನ್ನು 36 ಸೈಜ್ಗೆ ಮಾಡಿಕೊಡ್ಬೇಕು. ಅಂದರೆ 2 ಇಂಚ್ ಕಮ್ಮಿ ಮಾಡಿ ಸ್ಟಿಚ್ ಹಾಕ್ಕೊಡ್ಬೇಕು. ಫುಲ್ಲು ಲೆಂತ್ ಎಷ್ಟಿದೆ ಆ ಕಡೆ ಸೈಡ್ ಈ ಕಡೆ ಸೈಡ್ 1 ಇಂಚ್ಗೆ ಫುಲ್ಲು ಹಿಡಿಬೇಕಾಗುತ್ತೆ. ಕೆಲವೊಂದು ಡ್ರೆಸ್ಗಳನ್ನೇ ಕೊಡ್ತಾರೆ, ಟಾಪ್ಗಳನ್ನ. ಅದರ ಅಳತೆ ಇಟ್ಕೊಂಡು ನಾವು ರೆಡಿ ಮಾಡ್ಬೋದು. ಆಮೇಲೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಈ ಟಾಪಲ್ಲಿ ಸ್ಲೀವ್ಸು ಡಿಫ್ರೆಂಟ್ ಆಗಿದೆ ನೋಡಿ. ಒಂಥರ ತುಂಬ ಇಷ್ಟ ಆಯಿತು ನನಗೆ ಈ ಸ್ಲೀವ್ಸು. ನಾನು ಯಾವ್ದಾದ್ರು ಡ್ರೆಸ್ಗೊಂದಕ್ಕೆ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಒಂಥರ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ತುದಿಲಿ ಬಫ್ ಕೊಟ್ಟಿದ್ದಾರೆ, ಇಲ್ಲಿವರೆಗೂ 10 ಇಂಚ್ವರೆಗೂ ಸ್ಲೀವ್ಸ್ ಹಾಗೇ ಇದೆ. 10 ಇಂಚ್ವರೆಗೂ ಇಲ್ಲಿ ಬಫ್ ಇದೆ. ಒಟ್ಟು ಟೋಟಲ್ ಇದು 18-19 ಇಂಚ್ ಬರುತ್ತೆ. ಓಕೆನಾ? ಎಷ್ಟು ಚೆನ್ನಾಗಿದೆ ಅಲ್ಲ. ಒಂಥರ ಡಿಫ್ರೆಂಟ್ ಆಗಿದೆ. ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಯಾವ್ದಾರ ಡ್ರೆಸ್ ಹೊಲಿದ್ರೆ ನೋಡಿ ಈ ರೀತಿ ಬರುತ್ತೆ. ಹಾಗಾಗಿ ಈ ರೀತಿ ಹೊಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ್ದಾರ ಡ್ರೆಸ್ಗೆ, ಗೌನ್ಗಳಿಗೆ ಅದಕ್ಕೆ ಹೊಲಿದ್ರೆ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿಂದ 10 ಇಂಚಿಗೆ ಬಫ್, ಇಲ್ಲಿಂದ ಮಾಮೂಲಿ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ. ನಿಮಗೇನು ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಒಟ್ಟು ನನಗೆ ಈ ಥರ ಒಂದು ಡ್ರೆಸ್ಗೆ ಹೊಲಿಬೇಕು ಅನ್ನೋ ಆಸೆ ಇದೆ. ನೋಡೋಣ, ಟ್ರೈ ಮಾಡ್ತೀನಿ. ಇವಾಗ ಇದು ಹೇಗೆ ಆಲ್ಟ್ರೇಷನ್ ಮಾಡೋದು ನೋಡೋಣ ಬನ್ನಿ. ಇವಾಗ ಇದನ್ನು 1 ಇಂಚ್ ಆಗಿರೋದ್ರಿಂದ ನಮಗೇನು ಕಷ್ಟ ಆಗೋಲ್ಲ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಅವ್ರಿಗೆ 2 ಕಡೆನೂ 1 ಇಂಚು 36 ಸೈಜ್ ಮಾಡಿಕೊಟ್ರೆ ಸಾಕಾಗುತ್ತೆ. 38 ಇದೆಯಲ್ಲ, 36 ಅಂದರೆ ಈ ಕಡೆ 1 ಇಂಚು, ಆ ಕಡೆ 1 ಇಂಚು. ಎಷ್ಟಿದೆ? 19 ಇದೆ. ನೋಡಿ 19 ಇಂಚಿದೆ. ಈ ಕಡೆ 1 ಇಂಚಿಗೆ, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೋತೆ. ಓಕೆನಾ? ಇಲ್ಲಿಗೆ ನಮಗಿದು 17 ಇಂಚ್ ಬಂತು. ಓಕೆ, ಇಲ್ಲೂ ಅಷ್ಟೇ ಏನಿಲ್ಲ. ಇಲ್ಲಿ ಸ್ಟಿಚ್ಚಿಂಗ್ ಇರುತ್ತಲ್ಲ, ಅಲ್ಲಿಗೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಈ ಕಡೆಯಿಂದ 1 ಇಂಚಿಗೆ ಹೀಗೆ ಎಲ್ಲನೂ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಿಂಗೆ ಕ್ರಾಸಾಗಿ ಸೇರಿಸ್ಕೊಳ್ಳಿ ಅಷ್ಟೇ. ಟಾಪ್ಗಳು ಕೊಟ್ಟರೆ ಟಾಪ್ ಅಳ್ತಾನೆ ಹಿಡಿಬೋದು. ಟಾಪ್ ಕೊಟ್ಟಿಲ್ಲ ಅವರು, 1 ಇಂಚು ಲೆಸ್ ಇದು 2 ಇಂಚ್ ಇದು ಮಾಡಿ ಅಂತ ಹೇಳಿರೋದ್ರಿಂದ ನಾನು ಹಂಗೆ 36 ಅಂದರೆ 38 36ಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿ ಬರುತ್ತೆ. ಸ್ಲೀವ್ಸು ಅಷ್ಟೇ. ಸ್ಲೀವ್ಸ್ನ 1 ಇಂಚಾಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಹೀಗೇ, ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ. ಇದೆ ಸ್ಲೀವ್ಸ್ 1 ಇಂಚ್ ಬೇಡ ಅನಿಸುತ್ತೆ. ತುದಿಲಿ ಟೈಟ್ ಆಗಿಬಿಡುತ್ತೆ. ಒಂದು ಅರ್ಧ ಇಂಚ್ ಹಿಡಿತೀನಿ. ಇದು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಸ್ಟಿಚ್ ಮಾಡ್ಕೊತೀನಿ. 2 ಸ್ಟಿಚ್ ಹಾಕ್ಕೊಡ್ತೀನಿ. ಡಬ್ಬಲ್ ಸ್ಟಿಚ್ ಆದರೆ ಚೆನ್ನಾಗಿರುತ್ತೆ. ಮತ್ತು ಈ ಕಡೆನ ಹೀಗೆ ಇಟ್ಕೊಂಡು ಇಲ್ಲಿ ಓಪನ್ ಇರುತ್ತಲ್ಲ, ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳೋಣ.
ಐತೆ ಅಷ್ಟೇ. ಇದು ಸೈಡ್ ಇಟ್ಕೊಳ್ಳೋದು ಅಂದರೆ ಅಷ್ಟೇ ಆಲ್ಟ್ರೇಷನ್ ಮಾಡೋದು. ಕೆಲವೊಂದು ಸ್ಲೀವ್ ಅಟ್ಯಾಚ್ ಮಾಡಬೇಕಾಗುತ್ತೆ, ಅದು ಸ್ವಲ್ಪ ಅದು ಆ ಥರ ಟಾಪ್ ಬಂದಾಗ ನಾನು ತೋರಿಸ್ತೀನಿ. ಇದು ರೆಡಿ ಇರೋದು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಇದೆ. ಅದು ಹೇಳ್ದಂಗೆ ಇದು ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ, ಅದಕ್ಕೋಸ್ಕರ ತೋರಿಸ್ತೆ ನಾನು. ಇದು ಸ್ಲೀವ್ಸ್ ಸ್ವಲ್ಪ ಡಿಫ್ರೆನ್ಸಾಗಿ ಒಂಥರ ಇಷ್ಟ ಆಯಿತು, ಅದಕ್ಕೋಸ್ಕರ. ಮತ್ತು ಇದಕ್ಕೆಲ್ಲ ಒಂಥರ ಎಂಬ್ರಾಯ್ಡಿಂಗ್ ವರ್ಕ್ ಬಂದಿದೆ, ಚೆನ್ನಾಗಿದೆ ಡಿಸೈನ್ ಎಲ್ಲ. ಆ ಥರ ಏನೇನೋ ಹೊಸ ಹೊಸ ಡಿಸೈನ್ಗಳು ಬರುತ್ತಲ್ಲ ಫ್ರೆಂಡ್ಸ್, ಆ ಥರ. ಇದು ಒಂದು ಹೊಸ ಟಾಪ್, ರೆಡಿಮೇಡ್ ಟಾಪ್. ಓಕೆನಾ. ಇದ್ರ ಜೊತೆಗೆ ಇನ್ನೂ ಒಂದು ಕೊಟ್ಟಿದ್ದಾರೆ, ಇದನ್ನು ಹಾಗೆ. ಇದು ಒಳ್ಳೆ ನೈಟಿ ಥರ ಇದೆ, ನೋಡಿದ್ರೆ ನೈಟಿ ಥರ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಬೀಡ್ಸ್, ಇದು ಬಟನ್ ಥರ ಲೇಸ್ ಹಚ್ಚಿದ್ದಾರೆ, ಚೆನ್ನಾಗಿದೆ. ಇದು ಒಂಥರ, ಇದು ಅಷ್ಟೇ ಒಂದೊಂದು ಇಂಚಿಗೆ ಹಿಡಿಬೇಕು ಅಷ್ಟೇ. ಸ್ಲೀವ್ ಅಟ್ಯಾಚ್ ಇದ್ದರೆ ಸ್ವಲ್ಪ ಕಷ್ಟ. ಸ್ಲೀವ್ ಅಟ್ಯಾಚ್ ಮಾಡಬೇಕು ಅಂದರೆ ಇದೇನಿಲ್ಲ, ಹೇಳ್ದಂಗೆ ಒಂದೊಂದು ಇಂಚಿಗೆ ಕಮ್ಮಿ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ಏನು ಸ್ಟಿಚಿಂಗ್ ಇರುತ್ತಲ್ಲ ಅಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ. ಈ ರೀತಿ ಓಪನ್ ಇದೆಯಾ, ಓಪನ್ ಇದೆ, ಹೀಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದು, ಈಗ ಬರುತ್ತೆ. ಓಕೆನಾ, ಅಷ್ಟೇ. ತುಂಬ ಈಸಿ, ಏನು ಅಷ್ಟು ಕಷ್ಟ ಏನಿಲ್ಲ. ರೆಡಿಮೇಡ್ ಟಾಪು, ನೈಟಿ, ಪೆಟಿಕೋಟ್ ಎಲ್ಲನೂ ಅಷ್ಟೇ ಇದೇ ರೀತಿ, ಇದೇ ಮೆಥಡಲ್ಲಿ ಮಾಡ್ಕೊಳ್ಳೋದು. ಟಾಪ್ಸ್ ಆಗಲಿ, ಲೆಗ್ಗಿನ್ ಇದಾಗಲಿ, ನೈಟಿ ಆಗಲಿ, ಇವೆಲ್ಲ ಸೇಮ್ ಹಿಂಗೇನೆ ಇಟ್ಕೊಡೋದು. ಏನಾದ್ರು ಲೂಸ್ ಆಯಿತಾ ಇನ್ನೊಂದು ಸ್ಟಿಚ್ ಹಾಕ್ಕೊಡಿ ಪಕ್ಕಕ್ಕೆ. ಏನಾದರೂ ಲೂಸ್ ಆಯಿತು ಅಂದರೆ ಇನ್ನೊಂದು ಸ್ಟಿಚ್ ಹಾಕೋದು ಅಷ್ಟೇ. ಏನು ದೊಡ್ಡದೇನಲ್ಲ ಇದು. ಕೆಲವ್ರಿಗೆ ಅಯ್ಯೋ ಟಾಪ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಮಿಷಿನ್ ಇರುತ್ತೆ, ಟಾಪ್ ಸ್ಟಿಚ್ ಮಾಡೋಕ್ಕೆ ಬರೋಲ್ಲ. ಅಯ್ಯೋ ಹೋಗೋದು ಹೆಂಗೆ ಹಿಡಿಯೋದು ಅಂತಲೇ ತಲೆ ಕೆಡಿಸ್ಕೊಂಡು ಹಿಡಿಯೋದೇ ಇಲ್ಲ, ಬಿಟ್ಬಿಡ್ತಾರೆ. ಹೋಗತ್ತಾಗೆ ಅಂತ ಹಂಗೆ ಮಾಡ್ಕೊಬೇಡಿ, ಸ್ಟಿಚ್ ಮಾಡ್ಕೊಳ್ಳಿ, ನೀವೇ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಓಕೆನಾ. ಮತ್ತೆ ಆಗಲೇ ತೋರಿಸ್ದಾಗೆ ಈ ಕಡೆನೂ ಹಾಗೇನೆ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು. ಬರೋವರೆಗೂ ಕಷ್ಟ, ಕಲ್ತ ಮೇಲೆ ಯಾವುದು ಕಷ್ಟ ಆಗಲ್ಲ. ಕಲಿಯೋವರೆಗೂ ಅಯ್ಯೋ ಇದು ಆ ಥರನೋ ಈ ಥರನೋ ಅನಿಸುತ್ತೆ, ಕಲ್ತ ಮೇಲೆ ಹೀಗೆ ರೆಡಿ ಮಾಡ್ಕೊಳ್ಳೋದು. ಈ ಥರ ರೆಡಿಮೇಡ್ ಟಾಪ್ನ ಆಲ್ಟ್ರೇಷನ್ ಮಾಡೋದು. ಓಕೆನಾ. ನೋಡ್ಕೊಂಡ್ರೆ ಎಲ್ಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.